ನೋಡಿ, ಇದು ಇಲ್ಲಿ ನಮ್ಮ ಫಾರ್ಮಲ್ಲಿ ಇದ್ದಂಥ ಒಂದು ಗುರುಗಂಜಿ ಗಿಡದಲ್ಲಿ ಇದ್ದಿದ್ದಂಥ ಗುರುಗಂಜಿ ಕಾಯೋದು ಬಿದ್ದೋಗ್ಬಿಟ್ಟಿತ್ತು ಕೆಳಗಡೆ. ಅದನ್ನು ನಿಮಗೆ ನೋಡಿಸ್ಬೇಕು ಅಂದ್ಕೊಂಡೆ. ಇವತ್ತು ನಮ್ಮ ತೋಟದಲ್ಲಿ ಇರೋಕ್ಕಂಥ ಕೆಲವು ಕಲೆಕ್ಷನ್ಸ್ ತೋರಿಸ್ಬೇಕು ನಿಮಗೆ. ನೋಡಿ, ಇವತ್ತು ಬಾಳೆಕಾಯಿ ಸಿಕ್ಕಿದೆ, ಬಜ್ಜಿ ಬಾಳೆಕಾಯಿ. ಈ ಬಜ್ಜಿ ಬಾಳೆಕಾಯಿಂದ ಬಜ್ಜಿ ಮಾಡ್ತಾರೆ, ಮತ್ತು ಪಲ್ಯಗಳು ಮಾಡ್ತಾರೆ, ಚಿಪ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇವತ್ತಿನ ನಮ್ಮ ತರಕಾರಿಗಳ ಲಿಸ್ಟಲ್ಲಿ ಹಣಸಿನಕಾಯಿ ಇದೆ. ಅದರಲ್ಲೂ ಹಣಸಿನಕಾಯಿ ಕಬಾಬ್ ಮಾಡ್ತಾರೆ, ಮತ್ತು ಅವರೆಕಾಳು ಮತ್ತು ಇದು ಹಾಕಿ ಸಾಂಬಾರು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಹಳ್ಳಿ ಕಡೆ ಯಾವಾಗಲೂ ರೆಗ್ಯುಲರ್ ಇದನ್ನು ಯೂಸ್ ಮಾಡ್ತಾರೆ. ವರ್ಷದಲ್ಲಿ ತುಂಬ ಸಲ ಇದನ್ನೆಲ್ಲ ಬಂತ ಸೀಸನಲ್ಲಿ ತುಂಬ ಯೂಸ್ ಮಾಡ್ಕೊತಾರೆ. ನೋಡಿ, ಎಷ್ಟು ನಿಂಬೆಹಣ್ಣು ಸಿಕ್ಕಿದೆ. ಅಂದರೆ ಇದೆಲ್ಲ ಹಣ್ಣಾದ ತಕ್ಷಣ ಕೆಳಗೆ ಬೀಳ್ತಾಯಿತ್ತು. ಅದನ್ನು ನಾನು ಎತ್ಕೊಂಡು ಬಂದೆ. ಈಗ ಒಂದು ಗಿಡದಲ್ಲಿದೆ ಇನ್ನೂ ಹಣ್ಣು, ಅದು ತೆಗಿಯೋಕ್ಕಾಗಲ್ಲ, ಅದು ಮುಳ್ಳಿದೆ, ಹಾಗಾಗಿ ತೆಗೆದಿಲ್ಲ. ನೋಡಿ, ಇದು ಸಪೋಟ ಎಷ್ಟು ಸಿಕ್ಕಿದೆ. ಮತ್ತು ಒಂದೇ ಒಂದು ಲೈನ್ ಅವರೆಕಾಯಿ ಹಾಕಿದ್ವಿ. ಅದು ಅವರೆಕಾಯಿ ಗಿಡದಲ್ಲಿ ಅವರೆಕಾಯಿ ಒಣಗಿರೋದು ಸ್ವಲ್ಪ, ಮತ್ತು ಹಸಿದು ಸ್ವಲ್ಪ ಸಿಕ್ಕಿದೆ. ನನ್ನ ಮನೆಗೆ ಒಂದು ವಾರಕ್ಕೆ ಬೇಕಾದಂಥ ತರಕಾರಿ ಇದರಲ್ಲಿ ಸಿಗ್ತಾಯಿದೆ. ನೋಡಿ, ಮೆಣಸಿನ್ಕಾಯಿ ಮತ್ತು ಬದನೆ, ಅದು ಹಸಿರು ಬದನೆ ಮತ್ತು ನೀಲಿ ಬದನೆ ಎಷ್ಟು ಸಿಕ್ಕಿದೆ. ನಮ್ಮ ತೋಟಕ್ಕೆ ಯಾರೋ ಹುಲ್ ಕಟ್ ಮಾಡ್ಕೊಳಕ್ಕೆ ಬಂದರು. ಅವರು ನನಗೆ ಇವತ್ತು ಅವರು ತೋಟದಲ್ಲಿರೋವಂಥ ಹುಣಸೆ ಹಣ್ಣನ್ನು ತಂದು ಕೊಟ್ಟೋದ್ರು. ಅದು ತೊಗೊಂಡಿದ್ದೀನಿ. ಇದು ನಮ್ಮ ಈ ದಿನದ ಈ ಸಂಡೆಯ ಕಲೆಕ್ಷನ್ಸ್ ಇಷ್ಟು. ಎಷ್ಟು ಖುಷಿ ಆಗುತ್ತೆ ಅಂದರೆ, ನೋಡಿ, ಇಲ್ಲಿಂದನೇ ನೋಡಿಸ್ತೀನಿ. ನನ್ನ ಮನೆ ಒಳಗಿಂದ ನೋಡಿದ್ರೇ ಬಾಳೆಗೊನೆ ಕಾಣಿಸುತ್ತೆ ನಮಗೆ. ಕಾಣಿಸ್ತಿದೆಯಾ? ನೋಡಿ, ಇಲ್ಲಿದೆ. ಇಲ್ಲಿ ಒಂದು 3 ಬಾಳೆಗೊನೆ ಬಿಟ್ಟಿದೆ. ನೋಡಿ, ಅಲ್ಲಿ ಕಾಣಿಸುತ್ತೆ, ಅದ್ರ ಮೊಗ್ಗು ಕಾಣಿಸ್ತಿದೆಯಲ್ಲ. ಅದು ಹಳ್ಳಿಗಳು ಬಂದು ಅದರದಲ್ಲಿ ಕೆಳಗಡೆ ಹೂ ಬಿಟ್ಟಿರುತ್ತಲ್ಲ, ಅದರಲ್ಲಿರೋದೆಲ್ಲ ಬಂದು ರಸ ಕುಡಿದು ಹೋಗ್ತವೆ. ಮನೆ ಒಳಗಿಂದ ನೋಡಿದ್ರೇ ನಮಗಷ್ಟು ಖುಷಿ ಆಗ್ತಾ ಇರುತ್ತೆ. ತುಂಬ ಗ್ರೀನರಿಯಾಗಿ ಕಾಣಿಸುತ್ತೆ. ಹಾಗಾಗಿ ತುಂಬ ಈಗಾಗಲೇ 12 ಗಂಟೆ ಮೇಲಾಗಿದೆ. ಮತ್ತು ಮನೆ ಮುಂದೆ ಬಂದರೆ ಒಂದು ತುಳಸಿ ಗಿಡ ಹಾಕಿದ್ದೀನಿ. ಆ ತುಳಸಿ ಗಿಡದೊಳಗೆ ನಮ್ಮವ್ರು ಒಂದು ಕಬ್ಬು ನೆಟ್ಟಿದ್ರು, ಅದು ಕೂಡ ಚೆನ್ನಾಗಿ ಬಂದುಬಿಟ್ಟಿದೆ. ನಾವು ಈ ಸಲ ಸಂಕ್ರಾಂತಿಗೆ ಇಲ್ಲಿಂದನೇ ಕಬ್ಬು ತೊಗೊಂಡೋದ್ವಿ. ಮನೆ ಮುಂದೆ ನಿಂತ ತಕ್ಷಣವೇ ಬಾಳೆ ಗಿಡ, ತೆಂಗಿನ ಗಿಡ ಎಲ್ಲ ಸಿಗುತ್ತೆ. ನೋಡಿ, ನನ್ನ ಫಾರ್ಮ್ ಹೌಸ್ ಹೆಸರು ಲಾರಾ ಫಾರ್ಮ್ ಅಂತ. ಅದು ಚಿಕ್ಕದಾಗಿ ಫ್ರಂಟಲ್ಲಿ ಹೆಸರಿದೆ. ಒಂದು 15 ಅಡಿ ಎತ್ತರದ ಒಂದು ಕ್ರಿಸ್ಮಸ್ ಟ್ರೀ ಇದೆ. ಅದನ್ನಂತೂ ನೋಡಿಸಿದ್ರೆ ಆಕಾಶಕ್ಕೆ ಮುಟ್ತಾ ಇದೆ, ಅಷ್ಟು ಉದ್ದ ಇದೆ. ಮತ್ತು ಇದು 6ನೇ ವರ್ಷದ್ದು ತೆಂಗಿನ ಮರ. ಈಗ ಕಾಯಿ ಬರ್ತಿದೆ. ನೋಡಿ, ಈಗ ಅದು ಎಳ್ನೀರು ಕಾಣಿಸ್ತಿದೆಯಲ್ಲ, ಈಗ ಬರ್ತಿದೆ. ಮನೆ ಪಕ್ಕ ಬಂದರೆ ಫುಲ್ಲು ಬಾಳೆನೇ ಇದೆ. ಮತ್ತು ಸ್ವಲ್ಪ ಅಡಿಕೆ ಇದೆ, ಮಧ್ಯದಲ್ಲಿ ಅಡಿಕೆ ಇದೆ. ನೋಡಿ, ನಿಮಗೆ ತೋರಿಸಿದ್ನಲ್ಲ ಒಳಗಿಂದ, ಅದೇ ಗೊನೆ ಇದು. ಇಲ್ಲಿ ಒಂದೇ ಕಡೆ 3 ಗೊನೆ ಇದೆ. ಮತ್ತು ನಾನು ಒಂದು ಮನಿ ಪ್ಲ್ಯಾಂಟ್ ಗಿಡ ಕೂಡ ಈ ಪಕ್ಕದಲ್ಲಿ ಹಾಕಿದ್ದೀನಿ. ನಾವು ಬೆಳೆದಂಥ ಗಿಡದಿಂದ ಬೆಳೆದಂಥ ತರಕಾರಿಗಳನ್ನ ತೊಗೊಂಡೋದಾಗ ಇರೋ ಸಂತೋಷ ತುಂಬ ಚೆನ್ನಾಗಿರುತ್ತೆ, ಖುಷಿ ಇರುತ್ತೆ. ಮತ್ತು ಹೆಚ್ಚು ತೊಗೊಂಡೋದಾಗ ಫ್ರೆಂಡ್ಸ್ಗೆಲ್ಲ ಕೊಡ್ತೀನಿ. ಎಲ್ರಿಗೂ ಖುಷಿ ಆಗುತ್ತೆ. ಹಾಗಾಗಿ ನಿಮಗೂ ನೋಡಿಸ್ಬೇಕು ಅನ್ನಿಸ್ತು. ನೀವು ಯಾರಾದರೂ ಜಾಗ ಇತ್ತು ಅಂದರೆ ಸ್ವಲ್ಪ ಆದಷ್ಟು ಒಂದು ಸುಮ್ಮನೆ ಹಾಗೆ ಒಂದು ಬಾಳೆಗೊನೆ ಗಿಡ ಇಟ್ಟರೆ ಸಾಕು, ಅದು ತುಂಬ ಗಿಡಗಳು ಬರುತ್ತೆ. ನೀವೇನು ಆರೈಕೆ ಮಾಡೋದು ಬೇಡ, ನೀರು ಬಂದರೆ ಸಾಕು. ಅದಕ್ಕೆ ವೇಸ್ಟ್ ನೀರು ಹೋದ್ರೂ ಒಂದು ಗೊನೆ ಬರುತ್ತೆ. ಆ ಥರ ಮಾಡಿ ಕಾಡು ಬೆಳೆಸಿ ನಾಡು ಉಳಿಸಿ. ಥ್ಯಾಂಕ್ ಯು.